ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇದು ಇವತ್ತಿನ ಟ್ರೇಡ್ 74,000 ಕಾಲ್. ಇವತ್ತು ಟೋಟಲ್ 2 ಟ್ರೇಡ್ಸ್ ಮಾಡಿದ್ದೀನಿ. ಇದು ಫಸ್ಟ್ ಟ್ರೇಡ್ ಆಗಿರುತ್ತೆ. ಫಸ್ಟ್ ಟ್ರೇಡ್ ಅಲ್ಲಿ ಸ್ಟಾಪ್ ಲಾಸ್ ತಗೊಂಡಿದ್ದೀನಿ. ಈವನ್ ಸ್ಟಾಪ್ ಲಾಸ್ ಸಹ ಹಿಟ್ ಆಯಿತು, ನೀವು ಸಹ ನೋಡಬಹುದು. ಅಗೈನ್ ಇನ್ನೊಂದು ಆಪರ್ಚುನಿಟಿ ಬಂತು. ಈ ಒಂದು ಆಪರ್ಚುನಿಟಿಯಲ್ಲಿ 184 ಪಾಯಿಂಟ್ಸ್ ಇದೆ ಟಾರ್ಗೆಟ್. ಆಲ್ಮೋಸ್ಟ್ 1 ಅವರ್ ವೇಟ್ ಮಾಡಿದ್ದೀನಿ. ಕೊನೆಯಲ್ಲಿ ಇವತ್ತು ಎಕ್ಸಲೆಂಟ್ ಸ್ಪೈಕ್ ಬಂತು. ಫುಲ್ ವಿಡಿಯೋ ನೋಡಿ, ನಿಮಗೂ ಸಹ ಎಮೋಷನ್ಸ್ ನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಅರ್ಥ ಆಗತ್ತೆ. ಓಕೆ, ಸೊ ಎಂಟ್ರಿ ಮಾಡಿದ್ದೀನಿ. ಒಂದು 30 ಪಾಯಿಂಟ್ಸ್ ಮೊಮೆಂಟಮ್ ಆಯ್ತು. ಅಗೇನ್ ಇನ್ನೊಂದು ಗ್ರೀನ್ ಕಲರ್ ಕ್ಯಾಂಡಲ್ ಬಂತು. ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗತ್ತೆ, ಇನ್ಕ್ರೀಸ್ ಆಗ್ತಾನೆ ಇದೆ. ಅಗೇನ್ ಇದು ಕಾಸ್ಟ್ ಟು ಕಾಸ್ಟ್ ಬಂತು. ಅಗೇನ್ ಇಲ್ಲಿಂದ ಅಪ್ಸೈಡ್ ಮೊಮೆಂಟಮ್ ಬಂತು. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಹೇಗೆ ಇರುತ್ತೆ ಸರ್? ಹೇಗಿರುತ್ತೆ ಮೇಡಮ್? ನಿಮ್ಗೆ ಹೇಳ್ತಿರೋದು ಎಲ್ರಿಗೂ. ಸ್ಟಾಕ್ ಮಾರ್ಕೆಟ್ ಇಸ್ ದ ಮೈಂಡ್ ಗೇಮ್. ಎಷ್ಟೋ ಸತಿ ಹೇಳಿದ್ದೀನಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೋಬೇಕು. ಕಂಟ್ರೋಲ್ ಮಾಡ್ಕೊಂಡ್ರೆ ಮಾತ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಇರೋದು. ಈಗ ನೋಡಿ, ನಾನು ಟ್ರೇಡ್ ಮಾಡಿರೋದು ಸಮ್ವೇರ್ 293 ಹತ್ರ. ಓಕೆ, ನನ್ನ ಟಾರ್ಗೆಟ್ ರೀಚ್ ಆಗಬೇಕು ಅಂತಂದ್ರೆ 400 ಸಮ್ವೇರ್ ಹೋಗ್ಬೇಕು. 470 to 80 ಹೋಗ್ಬೇಕು. ಅಂಟಿಲ್ ದಟ್ ನಾನು ಹೋಲ್ಡ್ ಮಾಡ್ಲೇಬೇಕು. ಇನ್ ಬಿಟ್ವೀನ್ ಅಲ್ಲಿ ರೆಡ್ ಕಲರ್ ಕ್ಯಾಂಡಲ್ ಬರ್ಲಿ, ಗ್ರೀನ್ ಕಲರ್ ಕ್ಯಾಂಡಲ್ ಬರ್ಲಿ, ಏನಾದ್ರೂ ಆಗ್ಲಿ. ಓಕೆ, ಸೊ ಈಗ ನೋಡಿ, ಇಲ್ಲಿಂದ ಒಂದು ಸ್ಟ್ರೈಟ್ ಅವೇ ಮೊಮೆಂಟಮ್ ಆಯ್ತಾ. ಸುಮಾರು ಜನರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲೇ ಬುಕ್ ಮಾಡ್ಬಿಡ್ತಾರೆ. ಅಗೇನ್ ಇಲ್ಲಿಂದ ರೆಡ್ ಕಲರ್ ಕ್ಯಾಂಡಲ್ ಫಾರ್ಮೇಶನ್ ಆಯ್ತು. ಇದನ್ನ ನೋಡ್ಕೊಂಡು ಮತ್ತೆ ಶಿವರಿಂಗ್ ಸ್ಟಾರ್ಟ್ ಆಗತ್ತೆ. ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮೈಂಡ್ ಗೇಮ್ ಪ್ಲೇ ಆಗ್ತಾ ಇರುತ್ತೆ. ಕೆಲವರು ಈ ಗ್ರೀನ್ ಕಲರ್ ಕ್ಯಾಂಡಲ್ ನೋಡ್ಕೊಂಡು ಎಕ್ಸಿಟ್ ಆಗ್ತಾರೆ, ಕೆಲವರು ಈ ರೆಡ್ ಕಲರ್ ಕ್ಯಾಂಡಲ್ ನೋಡ್ಕೊಂಡು ಎಕ್ಸಿಟ್ ಆಗ್ತಾರೆ. ಮಾರ್ಕೆಟ್ ಅಲ್ಲಿ ಇಲ್ಲೇ ಸುಮಾರು ಜನರು ಓವರ್ ಟ್ರೇಡಿಂಗ್ ಮಾಡ್ಬಿಡ್ತಾರೆ. ಈಗ ನೋಡಿ, ನಾನು ಯಾವಾಗೋ ಸಮ್ವೇರ್ 11:15ಗೆ ಟ್ರೇಡ್ ತಗೊಂಡಿರೋದು. ಆಲ್ಮೋಸ್ಟ್ 11:50 ಆಗ್ತಿದೆ. ಸ್ಟಿಲ್ ವೇಟಿಂಗ್ ಫಾರ್ ಮೈ ಟಾರ್ಗೆಟ್. ಇಲ್ಲೇ ರೆಡ್ ಕಲರ್ ಕ್ಯಾಂಡಲ್ ಆಗ್ತಿದೆ, ಗ್ರೀನ್ ಕಲರ್ ಕ್ಯಾಂಡಲ್ ಆಗ್ತಿದೆ. ಸ್ಟಿಲ್ ನನ್ನ ಒಂದು ಎಮೋಷನ್ಸ್ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ನೀವು ಸಹ ನೋಡ್ಬೋದು. ನಾನೊಬ್ಬನೇ ಅಲ್ಲ, ನನ್ನ ಹತ್ರ ಬರೋ ಸ್ಟೂಡೆಂಟ್ಸ್ಗೂ ಸಹ ಇದೇ ರೀತಿ ಸೈಕಾಲಜಿ ಡೆವಲಪ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನೋಡಿ, ಆಲ್ಮೋಸ್ಟ್ ಟಾರ್ಗೆಟ್ ಹತ್ರ ಹೋಯ್ತು ಇದು. ಈಗ ನೀವು ಸಹ ನೋಡ್ಬೋದು, ಸ್ಪೈಕ್ ಬಂತು. ತಿರ್ಗಾ ಇಲ್ಲಿಂದಾನೇ ರೆಡ್ ಕಲರ್ ಕ್ಯಾಂಡಲ್ ಬಂತು. ಏನಪ್ಪಾ ಸ್ಟಾಕ್ ಮಾರ್ಕೆಟ್ ಹೀಗಿದೆ ಅಂತ ಅನಿಸ್ತು. ಅಗೈನ್ ವೇಟ್ ಮಾಡ್ತಾ ಇದ್ದೀನಿ. ಅಗೈನ್ ರೆಡ್ ಕಲರ್ ಕ್ಯಾಂಡಲ್ ಬರ್ತಿದೆ. ಟೆನ್ಷನ್ ಸ್ಟಾರ್ಟ್ ಆಗತ್ತೆ. ಸ್ಟಿಲ್ ಟೆನ್ಷನ್ ಜಾಸ್ತಿ ಆಗತ್ತೆ. ಸುಮಾರು ಜನರು ಈ ರೀತಿ ದೊಡ್ಡ ಫಾಲ್ ಆದ್ರೆ ಸಾಕು ಎಕ್ಸಿಟ್ ಆಗ್ಬಿಡ್ತಾರೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಲ್ವೇಸ್ ನಾವು ನಮ್ಮ ರೂಲ್ಸ್ ಗೆ ಸ್ಟಿಕ್ ಆನ್ ಆಗ್ಬೇಕು. ಸ್ಟಿಕ್ ಆನ್ ಆದ್ರೇನೆ ನಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಇರೋದು. ಸೊ ನಾನು ಇವತ್ತೇನು ಹೇಳ್ತಾ ಇಲ್ಲ, ಸುಮಾರು ದಿವಸದಿಂದ ನಾನು ಇದೇ ಹೇಳ್ತಿರೋದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೋಬೇಕು. ಈಗ ನೋಡಿ, ಟ್ರೇಡ್ ಮಾಡಿದ್ದೀನ, ಇಲ್ಲಿಂದ ಸ್ಪೈಕ್ ಒಂದೇ ಸತಿ ಬಂತು. ಎಷ್ಟು ಚೆನ್ನಾಗಿ ಬಂತು ನೋಡಿ. ಈವನ್ ಸುಮಾರು ಜನರು, ನೀವೇ ಹೇಳಿ ಸರ್, ಎಷ್ಟೋ ಜನರು ಅದು ಅಲ್ಲಿ ಸಮ್ವೇರ್ 130 ಪಾಯಿಂಟ್ಸ್ ಹೋಗಿದೆ. ಕೆಲವರು ಅಲ್ಲೇ ಬುಕ್ ಮಾಡ್ಬಿಡ್ತಾರೆ. ಈ ರೀತಿ ರೆಡ್ ಕಲರ್ ಕ್ಯಾಂಡಲ್ ಬರ್ತಾ ಇದ್ರೆ ಸುಮಾರು ಜನರು ಎಕ್ಸಿಟ್ ಆಗ್ಬಿಡ್ತಾರೆ ಸರ್. ಆದ್ರೆ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿಯಲ್ಲಿ ಹೀಗೆ ಇರೋದು, ಡಿಸಿಪ್ಲೈನ್ ಟ್ರೇಡಿಂಗ್ ಇರೋದು. ಟಾರ್ಗೆಟ್ ಅಂದ್ರೆ ಟಾರ್ಗೆಟ್ ಬರೋ ತನಕ ವೆಯ್ಟ್ ಮಾಡ್ತೀವಿ. ಆ ರೀತಿ ಸಬ್ಜೆಕ್ಟ್ ನ ಹೇಳ್ಕೊಡ್ತೀವಿ. ಕೊನೆಗೆ ಈ ಒಂದು ಟ್ರೇಡ್ ಟಾರ್ಗೆಟ್ ಹಿಟ್ ಆಯಿತು. 184 ಪಾಯಿಂಟ್ಸ್ ನ ಕ್ಯಾಪ್ಚರ್ ಮಾಡಿದ್ದೀನಿ ಸರ್. ಇದೇ ರೀತಿ ನೀವು ಸಹ ಕಲಿಬೇಕು ಅಂತಂದ್ರೆ ಕಾಣಿಸೋ ನಂಬರ್ಗೆ ಇವತ್ತೇ ಕರೆ ಮಾಡಿ. 1 ವರ್ಷ ಸ್ಟಾಕ್ ಮಾರ್ಕೆಟ್ ಮೆಂಟರ್ಶಿಪ್ ಮಾಡ್ತೀವಿ. ಥ್ಯಾಂಕ್ ಯು.